ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ದ್ವೇಷ ಭಾಷಣ ತಡೆ ಮಸೂದೆಯ ದಮನಕಾರಿಯಾದ ಕಾನೂನು. ದ್ವೇಷ ಭಾಷಣ ಏನು ಎಂಬುದರ ವ್ಯಾಖ್ಯಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯಾರನ್ನು ಯಾವಾಗ ಬೇಕಾದರೂ ಒಳಗೆ ಹಾಕಬಹುದಾದಂತ ಕಾನೂನು ಇದಾಗಿದೆ. ವ್ಯಕ್ತಿಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಹತ್ತಿಕ್ಕಿಡುವ ಕೆಲಸ ಇದಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಆಗಿರುವ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದರು. ಎಲ್ಲ ರೈತ ಸಂಘ, ಒಕ್ಕೂಟ, ಹಸಿರು ಸೇನೆ, ಕರ್ನಾಟಕ ರೈತ ಸಂಘ ಎಲ್ಲರೂ ಸೇರಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ವರ್ಷ ಗುಲ್ಬರ್ಗದಲ್ಲಿ ಮಾಡ್ತಾಯಿದ್ದಾರೆ. ಈ ವಿಶ್ವದ ರೈತರು ಒಂದಾಗಬೇಕು. ಆಹಾರದ ಉತ್ಪಾದನೆ ಅಷ್ಟೇ ಅಲ್ಲ, ಈ ಆರ್ಥಿಕತೆಯ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಅಭಿವೃದ್ಧಿ ಭಾಳ ಮುಖ್ಯ. ಯಾವುದೇ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. 1% ಗ್ರೋತ್ ಇನ್ ಅಗ್ರಿಕಲ್ಚರ್, 1% ಗ್ರೋತ್ ಇನ್ ಅಗ್ರಿಕಲ್ಚರ್ ವಿಲ್ ಲೀಡ್ ಟು 4% ಗ್ರೋತ್ ಇನ್ ಮ್ಯಾನುಫ್ಯಾಕ್ಚರಿಂಗ್, 10% ಇನ್ ಸರ್ವಿಸ್ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಎರಡನೇದಾಗಿ, ಆಹಾರ ಉತ್ಪಾದನೆಯಲ್ಲಿ ಯಾವ ದೇಶ ಸ್ವಾವಲಂಬನೆ ಇರ್ತದೆ ಅದು ಸ್ವಾಭಿಮಾನ ದೇಶ ಆಗ್ತದೆ. ಯಾವ ದೇಶ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಇಲ್ಲ, ಸ್ವಾಭಿಮಾನಿ ದೇಶ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೃಷಿ ಭಾಳ ಮಹತ್ವದಿದೆ. ಭಾರತ ದೇಶದ ಅಗ್ರಿಕಲ್ಚರ್ ಬಗ್ಗೆ ಹೇಳಬೇಕಾದ್ರೆ, ನಮಗೆ ಸ್ವತಂತ್ರ ಬಂದಾಗ 33 ಕೋಟಿ ಜನಸಂಖ್ಯೆ ಇತ್ತು. ಆಹಾರ ಉತ್ಪಾದನೆ ನಮಗೆ ಸಂಪೂರ್ಣವಾಗಿ ನಾವು ನಮ್ಮ 33 ಕೋಟಿ ಜನರಿಗೆ ಆಹಾರವನ್ನು ಒದಗಿಸೋಕ್ಕೆ ಸಾಧ್ಯ ಆಗಲಿಲ್ಲ. ವಿದೇಶದಿಂದ ಗೋಧಿ ಮತ್ತು ಅಕ್ಕಿಯನ್ನು ತರುವಂಥ ಪರಿಸ್ಥಿತಿ ಇತ್ತು. ಈಗ 130 ಕೋಟಿ ಆಗಿದೆ. ಆದರೆ ಆಹಾರ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಬಂದಿದೆ. ಅದು ಹಸಿರು ಕ್ರಾಂತಿಯಿಂದ ಆಗಿದೆ, ಅದು ನಮ್ಮ ರೈತರಿಂದ ಆಗಿದೆ. ವಿಪರ್ಯಾಸ ಏನು ಅಂತಂದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಬೆಳೆಸಿರುವಂಥ ರೈತ, ಅವನ ಅಭಿವೃದ್ಧಿ ಇವತ್ತು ಕಾಣ್ತಾ ಇಲ್ಲ. ಹೀಗಾಗಿ ಹೊಸದಾಗಿ ರೈತ ಕೇಂದ್ರಿತವಾಗಿರುವಂಥ ಕೃಷಿಯ ಯೋಜನೆಗಳು ಮತ್ತು ಕೃಷಿಯ ಪಾಲಿಸಿಗಳು, ಅಗ್ರಿಕಲ್ಚರ್ ಪಾಲಿಸಿ ಫಾರ್ಮರ್ ಸೆಂಟ್ರಿಕ್ ಆಗಬೇಕು ಅಂತ, ರೈತ ಕೇಂದ್ರಿತವಾಗಿರ್ಬೋದು. ಹೀಗೆ ಹಲವಾರು ವಿಚಾರಗಳು. ಮತ್ತು WTO ಬಂತು, ಅದರ ಪರಿಣಾಮ ನಮ್ಮ ದೇಶದಲ್ಲಿ ಆಹಾರ ಬೆಳೆಯುವಂತಾಗಿದೆ. ಆಮೇಲೆ ವಿಶೇಷವಾಗಿ ಆಯಿಲ್ ಸೀಡ್ಸ್ ಮತ್ತು ಬೇಳೆಯಲ್ಲಿ ನಾವಿನ್ನೂ ಸ್ವಾವಲಂಬನೆ ಆಗಬೇಕು. ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರೆ ಬೆಳಿತೇವೆ. ಆದರೆ ಈ ತೊಗರೆಗೆ ಸರಿಯಾದಂಥ ರೇಟ್ ಕೊಡೋದಕ್ಕೆ ಭಾಳ ದೊಡ್ಡ ನಮ್ಮ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ತೊಗರಿಗೆ ತಂದೆ ಆದಂಥ ಒಂದು ಮಹತ್ವ ಇದೆ, ಶೆಲ್ಫ್ ಲೈಫ್ ಜಾಸ್ತಿ ಇದೆ ತೊಗರಿಗೆ. ತೊಗರಿ ಸಲುವಾಗಿ ಒಂದು ಸ್ಪೆಷಲ್ಲಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕು. ತೊಗರೆಯ ಬೆಳೆಗಾರನ ಉಳಿಸೋ ಸಲುವಾಗಿ, ತೊಗರಿಯನ್ನು ಉಳಿಸೋ ಸಲುವಾಗಿ, ವಿದೇಶದ ತೊಗರಿಯ ಜೊತೆಗೆ ಪೈಪೋಟಿ ಏನಿದೆ ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಮಾಡಬೇಕಾಗ್ತದೆ. ಈ ಥರ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತವೆ. ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ರೈತರು ಸೇರಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಹಿರಿಯ ರೈತ ಹೋರಾಟಗಾರ ರಾಜಕೀಯ ಹಗೆತನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ದುರುಪಯೋಗ ಬೇಕಾದಷ್ಟು ಆಗ್ಬೋದಲ್ಲ. ಯಾರ ಕೈಲಿದೆ ಅನ್ನೋ ಕಾನೂನು ಬಹಳ ಮುಖ್ಯ. ಈಗಾಗಲೇ ಬೇನೆಸ್ ಕಾನೂನಲ್ಲಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದೆಲ್ಲದಕ್ಕೂ ಇದೆ. ಮತ್ತು ವಿಶೇಷ ಕಾನೂನು ಯಾಕೆ ತಂದ್ರಿ ನೀವು? ಅದು 10 ವರ್ಷ ಯಾಕೆ ಮಾಡಿದ್ರಿ? ನಾನ್ ಬೆಲಬಲ್ ಯಾಕೆ ಮಾಡಿದ್ರಿ? ಸರ್ಕಾರದ ನೀತಿಯ ಬಗ್ಗೆ, ಸರ್ಕಾರದ ನಿಯತ ಬಗ್ಗೆ ನಮ್ಗೆ ಸಂಶಯ ಬರ್ತದೆ. ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಮಾತಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ, ಕಾನೂನಿನ ಚೌಕಟ್ಟನ್ನು ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ, ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರುವಂಥದ್ದು ಮಾಡಿದ್ದಾರೆ. ಈಗಾಗಲೇ ಇವರು ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದೆ, ಇವ್ರು ಕೇಸ್ ಹಾಕಿರೋದು. ಹಿಂದೆಂದು ಯಾವ ಸರ್ಕಾರವೂ ಕೂಡ ಈ ಬೇನೆಸ್ ಕಾನೂನು ಅಡಿಯಲ್ಲಿ ಅವರು ಕೇಸ್ ಹಾಕಿದ್ರು, ಅವಕ್ಕೆಲ್ಲ ಸ್ಟೇ ಸಿಗ್ತಾಯಿದೆ ಹೈಕೋರ್ಟಲ್ಲಿ. ಅದಕ್ಕಾಗಿ ಈಗ ವಿಶೇಷ ಕಾನೂನು ತಂದಿದೆ. ನಿಮ್ಮ ಕಡೆಯಿಂದ ಕಾನೂನು ಹೋರಾಟ ಇರುತ್ತೆ. ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಅದರಲ್ಲಿ ಇದನ್ನ ಅವಕಾಶವನ್ನು ಮಾಡಿಕೊಡೋದು, ಯಾವ ಕಾರಣಕ್ಕೂ ಮಾಡಿಕೊಡೋದು.